ಇಲ್ಲಲ್ವಾ. ಆದರೆ ಈಗ ನಾವು ನಮ್ಮ ಹೇರಿಗೆ ಇದು ಒಂದೇ ಹಾಕಿದಾಗ ನಮ್ಮ ಹೇರಿಗೆ ಯಾವುದೇ ಕಲರ್ ಬರಲ್ಲ. ಭಾಗಕ್ಕೆ ಮೇಲುಗಡೆ ಹಿಂದೆ ನನ್ನ ತಲೆ ಸುತ್ತಲೂ ನಾನು ಅಪ್ಲೈ ಮಾಡ್ಕೋತೀನಿ. ತುದಿ ಭಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಲ್ಲ. ಬ್ರೌನ್ ಕಲರ್ ಬಂದಿದೆ, ಹಾಗೆ ರೆಡ್ ಬ್ರೌನು ಬಂದಿದೆ ನೋಡಿ. ಹೇರಿನ ತುದಿ ಭಾಗ ನೋಡಿಬಿಡಿ, ಹೇರಿನ ತಲೆ ಭಾಗದಲ್ಲೇ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೇರಿಗೆ ಒಂದು ಕಲರ್ ಬರುವಂತಹ ರೆಮಿಡಿ, ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ನಮ್ಮ ಹತ್ತಿರದಲ್ಲಿ ಸಿಗುವಂತಹ ಹಣ್ಣನ್ನು ಬಳಸಿ ಮಾಡ್ತೀನಿ, ಓಕೆನಾ. ಆ ಹಣ್ಣಿಂದ ನಮ್ಮ ಹೇರು ಡಾರ್ಕ್ ಬ್ರೌನ್ ಆಗುತ್ತೆ, ಹಾಗೆ ಲೈಟ್ ಬ್ರೌನ್ ಕೂಡ ಮಾಡ್ಕೋಬಹುದು. ನಾನು ಇದನ್ನು ಅಪ್ಲೈ ಮಾಡಿ ರಿಸಲ್ಟ್ ಬಂದಿರೋದು ಕೂಡ ನಿಮಗೆ ತೋರಿಸ್ತೀನಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ಸು ಇಲ್ಲ, ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು, ಓಕೆನಾ. ತುಂಬಾ ಚೆನ್ನಾಗಿದೆ. ಪೂರ್ತಿ ವಿಡಿಯೋ ನೋಡಿ, ಓಕೆನಾ. ನಿಮಗೂ ಕೂಡ ಯೂಸ್ ಆಗುತ್ತೆ, ಎಲ್ರಿಗೂ ಇಷ್ಟ ಇರುತ್ತೆ. ನಮ್ಮ ಹೇರು ಚೆನ್ನಾಗಿರಬೇಕು, ಹೇರು ಶೈನಿಂಗ್ ಆಗಿರಬೇಕು, ಕಲರ್ ಆಗಿ ಕಾಣಬೇಕು. ನೀವು ನೋಡಿರ್ಬೋದು, ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರಲ್ವ, ಅವ್ರದ್ದು ಹೇರ್ ನೋಡಿ ಒಂದು ರೀತಿ ಡಾರ್ಕ್ ಬ್ರೌನ್ ಆಗಿರುತ್ತೆ, ಬ್ರೌನ್ ಕಲರಲ್ಲೇ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಮಗೂ ಅನಿಸುತ್ತೆ ಅದೇ ರೀತಿ ಮಾಡ್ಕೋಬೇಕು ಅಂತ ಅಲ್ವಾ. ಅದೇ ನಾವು ಪಾರ್ಲರಿಗೆ ಹೋದರೆ ಮಾಡಿಕೊಡ್ತಾರೆ, ಫುಲ್ ಕೆಮಿಕಲ್ಸ್ ಹಾಕಿ 1,000 ರೂಪಾಯಿನ ತಗೊಂಡು, ಅದು ಇಷ್ಟಿಷ್ಟೇ ಕೂದಲಿಗೆ ಹೇಗೆ ತಗೋತಾರೆ, ಮಾಡಿಕೊಡ್ತಾರೆ. ಫುಲ್ ಹೇರಿಗೂ ಮಾಡಿಕೊಡ್ತಾರೆ, ಓಕೆನಾ. ತುಂಬ ರೇಟ್ ಇದೆ, ಅದರಿಂದ ನಮಗೆ ತುಂಬಾ ಹಾನಿಯಾಗತ್ತೆ. ನಮ್ಮ ಹೇರ್ ಉದ್ರೋದಿರುತ್ತೆ, ತುಂಬ ಹಾನಿಯಾಗತ್ತೆ, ಓಕೆನಾ. ನಮ್ಗೆ ಅದು ಯಾವುದು ಬೇಡ, ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು, ಓಕೆನಾ. ಯಾವುದು ಕೆಮಿಕಲ್ಸ್ ಇಲ್ಲ. ನಾನಿವತ್ತು ಮಾಡ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪೂರ್ತಿ ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ವಿಡಿಯೋ ಬೇಕು, ಹೇರ್ ಬಗ್ಗೆ ಇರ್ಬೋದು, ಸ್ಕಿನ್ ಬಗ್ಗೆ ಇರ್ಬೋದು, ಫೇಸ್ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನಂತೂ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಹಾಗೆ ನನ್ನ ವಿಡಿಯೋ ಅಂದರೆ ನನಗೆ ಒಬ್ಬರು ಕೇಳಿದರು, ನೀವು ಯಾವ ಶಾಂಪೂನ ಬಳಸ್ತೀರಾ ಅಂತ. ಖಂಡಿತ ನಿಮಗೆ ತಿಳಿಸ್ತೀನಿ. ನಾನೊಂದು 2 ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾ ಇರೋದು. ಸದ್ಯ 2, ಈಗ ಒಂದು 2-3 ವರ್ಷದಲ್ಲಿ ನಾನು ಇವೆರಡನ್ನೇ ಯೂಸ್ ಮಾಡ್ತಾ ಇರೋದು, ಬೇರೆ ಯಾವುದು ಯೂಸ್ ಮಾಡ್ತಾ ಇಲ್ಲ, ಓಕೆನಾ. ಹಾಗೆ ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಏನೆಲ್ಲ ಬೆನಿಫಿಟ್ಸ್ ಇದೆ, ರಿಸಲ್ಟ್ ಕೂಡ ತೋರಿಸ್ತೀನಿ. ಬನ್ನಿ. ನಮ್ಮಲ್ಲಿ ಹತ್ತಿರದಲ್ಲೇ ಸಿಗುವಂತಹ ನೇರಳೆ ಹಣ್ಣನ್ನು ತಗೊಂಡಿದ್ದೀನಿ. 10ರಿಂದ 11 ಹಣ್ಣು ಬೇಕು ನನಗೆ. ಇದು ಏಪ್ರಿಲ್, ಮೇ, ಜೂನ್ದಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ವಾ. ನೀವು ಆ ಟೈಮಲ್ಲಿ ಮಾಡ್ಕೋಬೋದು. ಕೇಳ್ಬೋದು, ಮತ್ತು ಬಾಕಿ ಟೈಮಲ್ಲಿ ಎನಿ ಟೈಮ್ ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಎನಿ ಟೈಮ್ ಬೇಕು ಅಂದರೆ ನೀವು ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು, ಬೀಜ ತೆಗೆದು ಪೌಡ್ರ್ ಮಾಡಿ ಇಟ್ಕೋಬೇಕು. ನಿಮಗೆ ಯಾವಾಗ ಬೇಕೋ ಆವಾಗ ನಿಮ್ಮ ಹೇರನ್ನು ಕಲರ್ ಮಾಡ್ಕೋಬೋದು, ಓಕೆನಾ. ನಾನು 10ರಿಂದ 11 ತೊಗೊಂಡಿದ್ದೀನಲ್ವ, ಒಂದು ಪಾತ್ರೆಗೆ ಹಾಕ್ತೀನಿ. 1 ಲೋಟ ಅಂದರೆ ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ಹಾಕ್ತೀನಿ. ಚೆನ್ನಾಗಿ ತೊಳ್ಕೊಂಡಿರಬೇಕು, ಓಕೆನಾ. ಇದು ತುಂಬ ಒಳ್ಳೆಯದು, ನಮ್ಮ ಹೇರಿಗೆ ಒಂದು ಕಲರ್ ಬರುತ್ತೆ. ನಾವು ಇದನ್ನು ಮುಟ್ಟಿದಾಗ ನೋಡಿ ಕೈಯೆಲ್ಲ ಒಂದು ರೀತಿ ನೇರಳೆ ಬಣ್ಣ ಬಂದುಬಿಡುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನು ಮೆಂತ್ಯ ಕಾಳು ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು, ಒಂದು ಅರ್ಧದಷ್ಟು ಕುದಿಬೇಕು, ಓಕೆನಾ. ನೀರು ಅರ್ಧಕ್ಕೆ ಬಂದಿರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೆಂದಿರಬೇಕು. ಕಲರ್ ಬಿಡ್ತಾ ಇದೆ ನೋಡು. ಹಾಗೆ ಬಟ್ಟೆಗೆ ನೇರಳೆ ಹಣ್ಣು ತೆಗೆದಾಗ ನೋಡಿ ಹೆಂಗೆ ಕಲರ್ ಇರುತ್ತೆ, ಎಷ್ಟು ತೊಳೆದ್ರೂ ಹೋಗ್ತಾನೆ ಇಲ್ಲಲ್ವ. ಆದರೆ ಈಗ ನಾವು ನಮ್ಮ ಹೇರಿಗೆ ಇದು ಒಂದೇ ಹಾಕಿದಾಗ ನಮ್ಮ ಹೇರಿಗೆ ಯಾವುದೇ ಕಲರ್ ಬರಲ್ಲ, ಓಕೆನಾ. ನಾನು ಕೆಲವೊಂದು ವಸ್ತು ಹಾಕ್ತೀನಿ, ಅದೆಲ್ಲ ಹಾಕಿದಾಗ ನಮ್ಮ ಹೇರು ಬ್ರೌನ್ ಕಲರಲ್ಲಿ ಬರುತ್ತೆ. ನಿಮಗೆ ಜಾಸ್ತಿ ರೆಡ್ ಬ್ರೌನ್ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಬೇವಿನ ಎಲೆಯನ್ನು ಹಾಕ್ತಾಯಿದ್ದೀನಿ. ಬೇವಿನ ಎಲೆನೂ ಕೂಡ ನಮ್ಮ ಹೇರೆಲ್ಲ ಗ್ರೋತ್ ಮಾಡುತ್ತೆ, ಹೇರು ಚೆನ್ನಾಗೇ ಇರುತ್ತೆ, ಓಕೆನಾ. ಹಾಗೆ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಮೆಂತ್ಯ ಕಾಳು ಅಷ್ಟೇ, ತುಂಬ ತಂಪು, ಹೇರು ಶೈನಿಂಗ್ ಬರುತ್ತೆ, ಹೇರು ಗ್ರೋತ್ ಆಗುತ್ತೆ. ಹಾಗೆ ಇದಕ್ಕೆ ನಾನು ಟೀ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇವೆಲ್ಲ ಹಾಕಿದಾಗ ಒಂದು ಕಲರ್ ಬರುತ್ತೆ, ಚೆನ್ನಾಗಿ ನಮ್ಮ ಹೇರಿಗೊಂದು ಕಲ್ಲರು, ಓಕೆನಾ. ನಾನು ತೋರಿಸ್ತೀನಿ ಆಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಕುದಿಸಬೇಕು ನೋಡಿ.
ಹಾಗೆ ಕುದಿಸಿ 1 ಗ್ಲಾಸ್ ನೀರಿದ್ದದ್ದು ಅರ್ಧ ಗ್ಲಾಸಿಗೆ ಬರಬೇಕು, ಅಲ್ಲಿ ತನಕ ಕುದಿಸಬೇಕು. ಅಂದರೆ ಅದ್ರದ್ದು ಎಲ್ಲ ಬಿಟ್ಕೋಬೇಕು. ಓಕೆನಾ, ಚೆನ್ನಾಗಿ ಕುದಿಸಿದರೆ ಆಯಿತು. ಹಾಗೆ ನೇರಳೆ ಹಣ್ಣು ನಮ್ಮ ಹೇರಿಗಿರ್ಬೋದು, ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಓಕೆನಾ, ಈ ಶುಗರ್ ಇದ್ದವರೆಲ್ಲ ಅದನ್ನು ತಿಂತಾನೇ ಇರಬೇಕು. ಎಲ್ಲರೂ ತಿಂದರೂ ಒಳ್ಳೆಯದೇ. ಓಕೆನಾ, ಒಳ್ಳೆ ಬೆನಿಫಿಟ್ಸ್ ಇದೆ. ಕಲ್ಲರು ಬರುತ್ತೆ, ಚೆನ್ನಾಗಿರುತ್ತೆ. ಆಯಿತು ನೋಡಿ, ಎಷ್ಟು ಕುದೀತಲ್ವ. ನಾನೀಗ ಇದ್ರದ್ದು ಬೀಜ ಸಪ್ರೇಟ್ ಮಾಡ್ತೀನಿ. ನಾನು ಎಷ್ಟು ಹಾಕಿದ್ದೀನಿ ನೋಡಿ, ಅಷ್ಟು ಬೀಜ ತೆಗೆದಿದ್ದೀನಿ ನೋಡಿ. ತೆಗೆದು ಸ್ವಲ್ಪ ತೊಳ್ಕೊಂಡಿದ್ದೀನಿ, ಆ ನೀರನ್ನು ಇಟ್ಕೊಂಡಿದ್ದೀನಿ, ನನಗೆ ಬೇಕು ಅದು. ಓಕೆನಾ, ನೋಡಿ ಕಲ್ಲರ್ ಹೆಂಗೆ ಬಂತು. ಟೀ ಪೌಡರ್ ಹಾಕಿದ್ದೀನಿ. ಹಾಗೆ ಇದ್ರದ್ದು ಕಲ್ಲರ್ ಬಂದಿತ್ತಲ್ವ, ನೀವು ನೋಡಿದ್ದೀರಿ, ಜಾಂಬಳಿ ಕಲ್ಲರ್ ಬಂದಿತ್ತು. ಹಾಗೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ, ಚೆನ್ನಾಗಿ ರುಬ್ಕೋಬೇಕು. ಓಕೆನಾ, ಹಾಗೆ ಒಂದು ಕಬ್ಬಿಣದ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಮೆಂತ್ಯ ಮತ್ತು ನೇರಳೆ ಹಣ್ಣು ಮತ್ತು ಟೀ ಪೌಡರ್ದು ಜ್ಯೂಸ್, ನಂತರ ಹಾಗೆ ಬೇವಿನ ಎಲೆದು ಎಷ್ಟಿದೆ ಅಲ್ವಾ, ಇವಿಷ್ಟೇ ಸಾಕಾಗಲ್ಲ ನಮ್ಮ ಹೇರಿಗೆ. ಓಕೆನಾ, ಇನ್ನೊಂದು ಇದೆಲ್ಲ ಕರೆಕ್ಟಾಗಿ ನಮಗೆ ರಿಸಲ್ಟ್ ಕೊಡಬೇಕು ಅಂದರೆ ಇದಕ್ಕೆ ಮೆಹಂದಿ ಪೌಡರನ್ನು ಹಾಕಬೇಕು. ನಾನಿಲ್ಲಿ ಮೆಹಂದಿ ಪೌಡರ್ ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು, ನನ್ನ ಹೇರಿಗೆ ಎಷ್ಟು ಬೇಕು ನಾನು ಹೇಳಿದ್ದೀನಿ. ಒಂದೊಂದು ಹೇರಿನ ಅರ್ಧಕ್ಕೆ ಹಾಕ್ತೀನಿ ಅಂತ, ಅಷ್ಟಕ್ಕೆ ನಾನು 2 ಟೇಬಲ್ ಸ್ಪೂನ್ ಮೆಹಂದಿ ಪೌಡ್ರ್ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪೌಡರನ್ನು ಹಾಕಿದ್ದೀನಿ. ಓಕೆನಾ, ಇದು ಚೆನ್ನಾಗಿ ಕುದಿಸಬೇಕು. ಮತ್ತು ಸ್ವಲ್ಪ ಬೇಕು ಅಂದರೆ ನೀವು ಮತ್ತು ಸ್ವಲ್ಪ ಮೆಹಂದಿ ಪೌಡರನ್ನು ಹಾಕೋಬೋದು. ಓಕೆನಾ, ನೆಲ್ಲಿಕಾಯಿ ಪೌಡರು ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹೇರು ಹುಟ್ಟಿ ಬರುತ್ತೆ, ಹೇರಿಗೂ ಕೂಡ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಪೌಡರು. ಮೆಹಂದಿ ಆದರೂ ಅಷ್ಟೇ ತುಂಬ ತಂಪು ಕೊಡುತ್ತೆ, ಹೇರಿಗೊಂದು ಕಲ್ಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ, ಹಾಗೆ ಇದನ್ನು ಕುದಿಸಬೇಕು, ಚೆನ್ನಾಗಿ ಕುದಿಸಬೇಕು. ಇವೆಷ್ಟೇ ಹಾಕೋದು. ನಂತರ ಇನ್ನೊಂದು ವಸ್ತು ಹಾಕೋದಿದೆ. ಓಕೆನಾ, ನಮಗಿದು ಕಲ್ಲರ್ ಬರಬೇಕಲ್ವಾ, ಕಲ್ಲರ್ ಬರುವ ಹಾಗೆ ಮಾಡಬೇಕು. ಹಾಗಾಗಿ ಇವೆಲ್ಲ ನಾವು ಒಂದು ಸ್ವಲ್ಪ ತಂದಿಟ್ಕೊಂಡ್ರೆ ಆಯಿತು. ಮೆಹಂದಿ ಇರ್ಬೋದು, ನೆಲ್ಲಿಕಾಯಿ ಪೌಡರ್ ಇರ್ಬೋದು, ಎಲ್ಲ ಸ್ವಲ್ಪ ತಂದಿಟ್ಕೊಂಡ್ರೆ ಎನಿ ಟೈಮ್ ನಾವು ಯೂಸ್ ಮಾಡ್ಬೋದು. ಓಕೆನಾ, ಹಾಗೆ ಕುದೀತಾ ಇದೆ ನೋಡಿ. ನಿಮಗೇನಾದರೂ ಸ್ವಲ್ಪ ಅಂದರೆ ನೀವು ನೇರಳೆ ಹಣ್ಣನ್ನು ಬೀಜ ತೊಳೆದಿದ್ರಿಲ್ವ, ಅದ್ರ ನೀರು ಕೂಡ ಹಾಕಿ ಮತ್ತು ಸ್ವಲ್ಪ ಮೆಹಂದಿ ಪೌಡ್ರು ಕೂಡ ಹಾಕ್ಬೋದು. ಪೂರ್ತಿ ಹೇರಿಗೂ ಅಪ್ಲೈ ಮಾಡ್ಕೋಬೋದು. ನೇರಳೆ ಹಣ್ಣು ಇದ್ರ ಜೊತೆ ಸೇರಿದಾಗ ನಮಗೆ ಕಲ್ಲರ್ ಜಾಸ್ತಿ ಕೊಡುತ್ತೆ. ಡಾರ್ಕ್ ಆಗಿ ಬ್ರೌನ್ ಆಗಿ ನೇರಳೆ ಬಣ್ಣದ ಥರ ಕಾಣುತ್ತೆ. ಅಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರ್ ಸಿಗುತ್ತೆ. ಓಕೆನಾ, ಹಾಗೆ ಕುದೀತು, ಒಂದು ಸ್ವಲ್ಪ ಕುದಿಸಬೇಕು ನೋಡಿ. ಅದಕ್ಕೆ ಆಯಿತು ಅಂದರೆ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೇಕಲ್ವ, ಆ ಹದಕ್ಕೆ ಇಟ್ಕೋಬೇಕು. ಓಕೆನಾ, ಹಾಗೆ ಕಬ್ಬಿಣದ ಪಾತ್ರೆನೇ ಆಗಿರಬೇಕು. ಓಕೆನಾ, ಹಾಗೆ ಇದಕ್ಕೆ ಒಂದು ಸಣ್ಣ ಲಿಂಬು, ಒಂದು ಅರ್ಧ ಭಾಗ ಅಂದರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬು ಹಿಂಡಲೇಬೇಕು. ಇದಕ್ಕೆ ಲಿಂಬು ಜ್ಯೂಸ್ ಬೇಕೇ ಬೇಕು. ಓಕೆನಾ, ಇದು ಹುಳಿ ಅಂಶ ಇದಕ್ಕೆ ಇದ್ರೇ ಇನ್ನೂ ಕಲರ್ ಚೆಂದ ಬರುತ್ತೆ. ನಮಗೊಂದು ಡಾರ್ಕ್ ಬ್ರೌನ್ ಬೇಕಲ್ವಾ, ಹಾಗಾಗಿ ಇದೆಲ್ಲ ಹಾಕಿದ್ರೇ ಕಲ್ಲರ್ ಕೊಡೋದು. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದು ನಿಮಗೆ ಒಂದಿನ ಹಾಗೇ ಬಿಡಬೇಕು. ನೀವು ಇವತ್ತು ಅಪ್ಲೈ ಮಾಡ್ತೀರಿ ಅಂದರೆ ನಿನ್ನೆ ರಾತ್ರಿ ದಿನ ನೀವು ಇದನ್ನು ಮಾಡಿ ಚೆನ್ನಾಗಿ ಕುದಿಸಿ ಮುಚ್ಚಿಟ್ಬಿಟ್ರೆ ಆಯಿತು. ಮಾರನೇ ದಿನ ಹೇಗಾಗುತ್ತೆ ನೋಡೋಣ. ನೋಡಿ ಹೆಂಗಾಗಿದೆ ಕಲ್ಲರ್ ನೋಡಿ ಅಲ್ವಾ, ಚೆನ್ನಾಗಿ ಕಲ್ಲರು ಅಂದರೆ ಒಂದು ರೀತಿ ನೇರಳೆ ಕಲ್ಲರು ಬಂದಿದೆ, ಬ್ಲ್ಯಾಕ್ ಆಗಿ ಒಂದು ರೀತಿ ಕಲರ್ ಬಂದಿದೆ. ಹಾಗೆ ಕಬ್ಬಿಣ ಅಂಶ ಎಲ್ಲ ಬಿಟ್ಕೊಂಡಿದೆ ಇದ್ರ ಜೊತೆ. ಆದಷ್ಟು ಕಬ್ಬಿಣದ ತವ್ವ ಅಂದರೆ ಏನು ಹೇಳ್ತಾರೆ ನಮ್ಮ ಕಡೆ ಕಬ್ಬಿಣದ ಬಂಡಿ ಅಂತ ಹೇಳ್ತೀವಿ, ಹಂಚು ಬಂಡಿ ಈ ಥರ ಹೇಳ್ತೀವಿ, ಹಂಚಂತಲೂ ಹೇಳ್ತೀವಿ. ಓಕೆ, ಅದರಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು ನಮ್ಮ ಹೇರಿಗೆ. ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಅಲ್ವಾ. ನೋಡಿ ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಈ ರೀತಿ ಕಲ್ಲರ್ ಬಂತು, ಒಂದು ರೀತಿ ನೇರಳೆ ಹಣ್ಣಿನ ಕಲ್ಲರ್ ಇದೆ, ಚೆನ್ನಾಗಿದೆ ಅಲ್ವಾ. ನನ್ನ ಹೇರನ್ನು ಚೆನ್ನಾಗಿ ಬಾಚ್ಕೊಂಡಿದ್ದೀನಿ. ಹಾಗೆ ಯಾವುದೇ ರೀತಿಯ ಆಯಿಲ್ ಇಲ್ಲ. ಓಕೆನಾ, ನೋಡಿ ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಅದು ಮೆಹಂದಿ ಯಾವ ಕಲ್ಲರ್ ಬಂದಿದೆ ಅಂತ, ನೇರಳೆ ಕಲ್ಲರಲ್ಲೇ ಬಂದಿದೆ ಅಲ್ವಾ. ಚೆನ್ನಾಗಿ ಆ ಕಲ್ಲರ್ ಗೊತ್ತಾಗತ್ತೆ ನಮಗೆ.
ಈ ರೀತಿ ಅಪ್ಲೈ ಮಾಡಬೇಕು. ಎಲ್ಲೆಲ್ಲಿ ನಿಮಗೆ ಕಲರ್ ಬರಬೇಕು ಅಂದರೆ ನಿಮಗೆ ಹಿಂದ್ಗಡೆ ಅಷ್ಟೇ ಕಲರ್ ಬೇಕು ಅಂದರೆ ಹಿಂದ್ಗಡೆ ಅಪ್ಲೈ ಮಾಡ್ಕೋಬೋದು. ಹಾಗೆ ಕೆಳಗಡೆ ನಮ್ಮದು ಕೂದಲಿನ ತುದಿ ಭಾಗಕ್ಕಷ್ಟೇ ಬರಬೇಕು ಅಂದರೆ ಅಲ್ಲೂ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಮೇಲ್ಗಡೆ ಅಂದರೆ ನನಗೆ ಕುತ್ತಿಗೆಗಿಂತ ಕೆಳಗಡೆ ಹೋಗಬಾರ್ದು, ಅಷ್ಟಕ್ಕೆ ಅಪ್ಲೈ ಮಾಡ್ಕೋತೀನಿ. ಅಷ್ಟೇ ನನಗೆ ಕಲರ್ ಬೇಕು ಅನಿಸತ್ತೆ. ಓಕೆನಾ? ತುದಿ ತನಕನೂ ಬೇಡ, ಮೇಲ್ಗಡೆ ಅಷ್ಟೇ ಅಪ್ಲೈ ಮಾಡ್ಕೋತೀನಿ ನಾನು. ಹೀಗೆ ಒಂದೊಂದು ಸೈಡಿಂದ ಬಾಚಿಕೊಂಡು ಅಪ್ಲೈ ಮಾಡ್ತಾ ಹೋಗಬೇಕು. ಈಗ ಈ ರೀತಿ ನಾವು ಅಪ್ಲೈ ಮಾಡಿದರೆ ಹೇರಿನ ಬುಡದಿಂದಲೇ ನಾನು ಅಪ್ಲೈ ಮಾಡ್ತಾ ಬಂದರೆ ಅಲ್ಲಿ ಹೇರು ಬೆಳೀತಾ ಬರುತ್ತೆ ಅಲ್ವ, ಅದು ಬೆಳೀತಾ ಬಂದ ಹಾಗೆ ನಮ್ಗೆ ಆ ಕಲರ್ ಇರುತ್ತೆ. ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದ ತನಕ ಕಲರ್ ಇರುತ್ತೆ. ಅದಕ್ಕೆ ನಾನು ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಮೇಲ್ಮೇಲೆ ಹೇರಿಗೆ ಅಪ್ಲೈ ಮಾಡ್ಕೋಬೋದಾಗಿತ್ತು. ನೀಟಾಗಿ ಬಾಚಿಕೊಂಡು ಮೇಲುಗಡೆ ಅಷ್ಟೇ ಅಪ್ಲೈ ಮಾಡಿಕೊಂಡ್ರೆ ಮೇಲುಗಡೆ ಅಷ್ಟೇ ಹೇರು ಕಲರ್ ಬರುತ್ತೆ. ನನಗೆ ಬುಡದಿಂದನೇ ಬರಲಿ ಅಂತ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಇರುತ್ತೆ ಅಲ್ವಾ, ಅದು ಬೆಳೀತಾ ಒಂದು 5 ಇಂಚು 6 ಇಂಚು ಹೀಗೆ ಬುಡದಿಂದ ಹೊರಗಡೆ ಬಂದುಬಿಡುತ್ತೆ ಅಲ್ವ, ಅಲ್ಲೆಲ್ಲ ಆವಾಗ ಕಲರ್ ಇರುತ್ತೆ ಅಂತ. ಈ ರೀತಿ ಕಲರ್ ನಮಗೆ ಎಲ್ಲೆಲ್ಲಿ ಬೇಕು ಅಂತ ಅಪ್ಲೈ ಮಾಡ್ಕೋಬೇಕು, ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಓಕೆನಾ? ಹಾಗೆ ನಿಮಗೆ ಹಿಂದುಗಡೆನೂ ಬೇಕು ಅಂದರೆ ಅಲ್ಲಿಯೂ ಕೂಡ ನಾವೀಗ ಒಂದು ಕ್ಲಿಪ್ಪೆಲ್ಲ ಹಾಕಿದಾಗ ನಮಗೆ ಹೇರು ಮುಂಭಾಗ ಅಷ್ಟೇ ಅಲ್ಲ, ನಮಗೆ ಹಿಂಭಾಗನೂ ಕೂಡ ಅದು ಒಂದು ರೀತಿ ಚೆಂದ ಕಾಣಬೇಕಲ್ವ. ಹೇರೆಲ್ಲ ಒಂದು ರೀತಿ ಕಲರಾಗಿ ಕಾಣಬೇಕಾಗುತ್ತೆ. ಹಿಂದುಗಡೆ ಹೇರು ನಾವು ಹೀಗೆ ಮೇಲೆ ಕ್ಲಿಪ್ ಹಾಕಿದಾಗ ಅದು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಹಾಗಾಗಿ ಹೇಗೆ ಬೇಕು ಹಾಗೆ ನಾವು ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ನಾನು ಮುಂಭಾಗಕ್ಕೆ ಮೇಲುಗಡೆ ಹಿಂದೆ ನನ್ನ ತಲೆ ಸುತ್ತಲೂ ನಾನು ಅಪ್ಲೈ ಮಾಡ್ಕೋತೀನಿ. ತುದಿ ಭಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಲ್ಲ. ಓಕೆನಾ? ಬೇಕಂದರೆ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೇಕಷ್ಟೇ. ಇನ್ನೂ ಜಾಸ್ತಿ ಬೇಕಾಗುತ್ತೆ. ನನ್ನ ಹೇರು ತುಂಬ ಉದ್ದ ಇರೋದ್ರಿಂದ ತುಂಬ ಬೇಕಾಗುತ್ತೆ. ನಾನು ಅದಕ್ಕೆ ಮೇಲುಗಡೆ ಅಷ್ಟೇ ಮಾಡಿ ತೋರಿಸ್ತೀನಿ. ಈ ರೀತಿ ಸ್ವಲ್ಪನೇ ತೊಗೋಬೇಕು. ಈ ರೀತಿ ಎಲ್ಲ ಹೇರಿಗೂ ತೆಗಬೇಕು. ಆ ಕಡೆಯೂ ಇದೇ ರೀತಿ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಮಾಡಿಕೊಂಡು ಒಂದು 2 ಅವರ್ ಹೀಗೆ ಬಿಟ್ಟರೆ ಸಾಕು, ಬೇಗ ಒಣಗಿಬಿಡತ್ತೆ ಇದು. ಬಾಕಿ ದಿನ ಮೆಹಂದಿ ಹಾಕ್ತೀವಿ ಅಲ್ವಾ, ಆವಾಗ ನಮಗೆ ಒಂದು 2 ಅವರ್ ಹೀಗೆ ಬೇಕು. ಇದು ಹಾಗಲ್ಲ, 1 ಅವರಿಗೆ ಒಣಗಿಬಿಡತ್ತೆ. ಆದರೂ ಕೂಡ ಒಂದು 2 ಅವರ್ ಬಿಟ್ಟು ನಾವು ಹೇರನ್ನು ಹಾಗೇ ತೊಳ್ಕೊಬಿಡಬೇಕು. ಸೋಪು ಶಾಂಪು ಏನೂ ಬೇಡ, ಹಾಗೇ ತೊಳ್ಕೊಬಿಟ್ರೆ ಕ್ಲೀನಾಗಿಬಿಡುತ್ತೆ. ನಂತರ ಏನು ಮಾಡಬೇಕು, ಬಾಚ್ಕೋಬೇಕು. ಅದೆಲ್ಲ ಏನಾದರೂ ಇದ್ದರೆ ಉದುರು ಹೋಗುತ್ತೆ, ಅಂದರೆ ಪುಡಿ ಇರುತ್ತೆ ಅಲ್ವಾ, ಅದೆಲ್ಲ ಉದುರೋಗ್ಬಿಡತ್ತೆ. ಓಕೆನಾ? ಹಾಗೆ ಒಂದು ಸಲ ಕೇಳಿದರು, ಹಾಗೆ ತಲೆಯಲ್ಲಿ ಹೊಟ್ಟು ಇರಲ್ವಾ ಅಂತ. ಇರುತ್ತೆ, ಅದು ನಮಗೇನಾದ್ರೂ ನಾವು ಪೌಡ್ರ್ ಮಾಡಿದಾಗ ಅದು ಹೊಟ್ಟೆ ಇರುತ್ತೆ. ನೋಡಿ, ನಾನು ವಾಶ್ ಮಾಡ್ಕೊಂಡಿರೋದು. ವಾಶ್ ಮಾಡಿ ಒಂದಿನ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕೇವಲ ಏನು ಅಂದರೆ ಬರೀ ನೀರಲ್ಲಿ ವಾಶ್ ಮಾಡಿರೋದು ನೋಡಿ. ಕಲರ್ ಹೆಂಗೆ ಬಂದಿದೆ ಅಲ್ವ, ಬ್ರೌನ್ ಬಂದಿದೆ ಅಲ್ವ, ನಾನು ತೋರಿಸಿದ್ದೀನಿ ಅಲ್ವ. ಈಗ ನಾನು ಆಯಿಲ್ ಹಾಕ್ಕೋತೀನಿ. ಹೇರ್ ವಾಶ್ ಮಾಡಿ 1 ದಿನ ಆಗಿರಬೇಕು. ಆನಂತರ ನಾವು ಹೇರ್ ಆಯಿಲ್ ಚೆನ್ನಾಗಿ ಹಾಕಬೇಕು. ಒಂದೇ ದಿನಕ್ಕೆ ನಮಗೆ ರಿಸಲ್ಟ್ ಬಂದಿರುತ್ತೆ, ಬ್ರೌನ್ ಕಲರ್ ಬಂದಿರುತ್ತೆ. ಆದರೂ ಆಯಿಲ್ ಹಾಕಿ 1-2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದಾಗ ಇನ್ನೂ ಚೆನ್ನಾಗಿ ಹೇರ್ ತುಂಬ ಚೆನ್ನಾಗಿ ಕಾಣುತ್ತೆ. ಹೇರು ಶೈನಿಂಗು ಬರುತ್ತೆ, ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ನಾನು ಅದಕ್ಕೆ ಆಯಿಲನ್ನು ಹಾಕೋತಾ ಇದ್ದೀನಿ. ಎಲ್ಲ ಕಡೆ ಆಯಿಲನ್ನು ಹಾಕ್ತೀನಿ. ಹೇರಿನ ತುದಿ ತನಕನೂ ಆಯಿಲ್ ಹಾಕ್ಕೊಂಡು 1-2 ಅವರು 3 ಅವರು ಬಿಡ್ಬೋದು. ಓಕೆನಾ? ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಕಲರು ಹಿಡ್ಕೊಳ್ಳುತ್ತೆ ನಾವು ಆಯಿಲ್ ಹಾಕಿದಾಗ, ಅದರ ಕಲ್ಲರಲ್ಲೇ ಹಿಡ್ಕೊಂಡು ಇನ್ನೂ ಗಟ್ಟಿ ಆಗುತ್ತೆ. ಹೇರು ಕೂಡ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಅದು ಹೇರಿಗೆ ಅಂಟ್ಕೊಳ್ಳುತ್ತೆ ಕಲರೆಲ್ಲ ಆಯಿಲ್ ಹಾಕಿದಾಗ. ಓಕೆನಾ? ಈ ರೀತಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಮಸಾಜನ್ನು ಕೊಟ್ಕೋಬೇಕು ನಮ್ಮ ಹೇರಿಗೆ. ಆ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಸರಿ ಮಸಾಜ್ ಕೊಟ್ಟು 1-2 ಅವರ್ ಬಿಟ್ಟು 3 ಅವರ್ ಬಿಟ್ಟು ಶಾಂಪು ಹಾಕ್ಕೊಂಡು ತೊಳ್ಕೊಬೋದು. ಹಾಗೆ ಸೋಪ್ ಹಾಕೊಂಡ್ರೂ ಕೂಡ ಹೋಗಿಬಿಡುತ್ತೆ. ಬಿಸಿ ನೀರಿಗೆ ಎಣ್ಣೆ ಎಲ್ಲ ಹೊರಟೋಗ್ಬಿಡುತ್ತೆ. ಓಕೆನಾ? ನಮ್ಮ ಹೇರು ಚೆನ್ನಾಗಿರುತ್ತೆ ಅಲ್ವಾ, ಬೇಗ ಎಣ್ಣೆ ಅಂಶ ಹೋಗ್ಬಿಡುತ್ತೆ. ಆಮೇಲೆ ತೋರಿಸ್ತೀನಿ. ಹೇರ್ ವಾಶ್ ಮಾಡಿ 4-5 ಅವರ್ ಆಗಿದೆ. ಹೆಂಗಾಗಿದೆ ನೋಡಿ, ಕಲರು ಬ್ರೌನ್ ಕಲರ್ ಬಂದಿದೆ. ಹಾಗೆ ರೆಡ್ ಬ್ರೌನು ಬಂದಿದೆ ನೋಡಿ. ಹೇರಿನ ತುದಿ ಭಾಗ ನೋಡಿಬಿಡಿ, ಹೇರಿನ ತಲೆ ಭಾಗದಲ್ಲೇ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಲ್ವ, ಚೆನ್ನಾಗಿ ಬಂದಿದೆ. ಹತ್ತಿರದಿಂದ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ?
ನಾವು ಆಯಿಲ್ ಹಾಕಿ ಮಸಾಜ್ ಮಾಡಿದಾಗ ಇನ್ನೂ ಕಲರ್ ಕೊಡುತ್ತೆ. ಅದು ಗಟ್ಟಿ ಕಲ್ಲರಾಗೇ ಇರುತ್ತೆ. ಎಷ್ಟು ಸುಮಾರು ದಿನ ತನಕ ಕಲರ್ ಇರುತ್ತೆ ನೋಡಿ. ಕಾಣುತ್ತೆ ಅಲ್ವಾ? ಬ್ರೌನ್ ಕಲರು, ರೆಡ್ ಬ್ರೌನು, ಹಾಗೆ ಸ್ವಲ್ಪ ಜಾಂಬಳಿ ಕಲರು ಕಾಣುತ್ತೆ. ಮಿಕ್ಸ್ ಕಲರಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬಿಸಿಲಲ್ಲಿ ಇರಬೇಕು. ಬಿಸಿಲಲ್ಲಿದ್ದಾಗ ಇನ್ನೂ ಕಲರು ಗೊತ್ತಾಗತ್ತೆ. ತುಂಬ ಶೈನಿಂಗಾಗಿ ಸ್ಮೂತಾದ ಸಿಲ್ಕಿ ಹೇರು ಕೂಡ ಆಗತ್ತೆ. ಕಲ್ಲರಂತೂ ಸೂಪರ್ ನೋಡಿ. ಬ್ರೌನ್ ಕಲ್ಲರಲ್ಲೂ ಒಬ್ರು ಕೇಳಿದರು, ನೀವು ಯಾವ ಶಾಂಪೂನ ಬಳಸ್ತೀರಾ ಅಂತ. ನೋಡಿ, ನಾನು ಇದೇ ಶಾಂಪೂ ಬಳಸೋದು, ಪ್ಯಾಂಟಿನ್. ಓಕೆನಾ? ಇದು ಬಿಟ್ಟರೆ ಡವ್ ಶಾಂಪು. ನಾನು ವಾರದಲ್ಲಿ 2 ದಿನ ಸ್ವಲ್ಪ ತಗೋತೀನಿ ಅಷ್ಟೇ. ಫಸ್ಟು ಸೋಪ್ ಹಾಕಿ ಹೇರನ್ನು ವಾಶ್ ಮಾಡ್ಕೊಬಿಡೋದು, ಎಣ್ಣೆ ಅಂಶ ಎಲ್ಲ ಹೋಗಿಬಿಡತ್ತೆ. ನಂತರ ಇದೊಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಅದಕ್ಕಿಂತ ಕಡಿಮೆನೇ ತೊಕ್ಕೋತೀನಿ. ಕೈಯಲ್ಲಿ ಹೀಗೆ ಉಜ್ಜಿಕೊಂಡು ಅಪ್ಲೈ ಮಾಡ್ಕೋತೀನಿ, ಮಸಾಜ್ ಮಾಡ್ಕೋತೀನಿ. 2ರಿಂದ 3 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ ಲಾಸ್ಟ್. ಓಕೆನಾ? ಈ ಥರ ಮಾಡಿದರೆ ನಮ್ಮ ಹೇರು ತುಂಬ ಸ್ಮೂತಾಗಿರುತ್ತೆ. ಹಾಗೆ ಎಣ್ಣೆ ಅಂಶ ಎಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಯಾಂಟಿನ್. ಓಕೆನಾ? ಪ್ಯಾಂಟಿನ್ ಮತ್ತು ಡವ್ ಎರಡನ್ನು ಯೂಸ್ ಮಾಡ್ತೀನಿ. ಈ ವಾರ ನಾನು ಪ್ಯಾಂಟಿನ್ ವಾರದಲ್ಲಿ 2 ದಿನ ಯೂಸ್ ಮಾಡಿದರೆ, ಮುಂದಿನ ವಾರದಲ್ಲಿ ಡೋವನ್ನು 2 ದಿನ ಯೂಸ್ ಮಾಡ್ತೀನಿ. ಈ ಥರ ಈಗ ಸದ್ಯ ಇದು 2 ಶಾಂಪು ನನ್ನ ಹತ್ರ ಇರೋದು. ಓಕೆನಾ? ಮುಂದೇನಾದರೂ ಯಾವುದಾದ್ರೂ ಶಾಂಪೂವನ್ನು ಬಳಸೋದಿದ್ದರೆ ನಿಮಗೂ ಕೂಡ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ. ನಾನು ಅದಕ್ಕೆ ರಿಪ್ಲೈಯೂ ಕೂಡ ಮಾಡ್ತೀನಿ, ವಿಡಿಯೋ ಮಾಡಿಯೂ ಕೂಡ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು. ನಾನು ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.